ಡಿಫ್ರೆಂಟಾಗಿ ಮಾವಿನ ಹಣ್ಣು ಹಾಕಿ ಸ್ವೀಟ್ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ತೆಳುವಾಗಿ ದೋಸೆ ಬರುತ್ತೆ, ಮಾಡೋದು ತುಂಬ ಈಸಿ. ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಜೇನುತುಪ್ಪ ಹಾಕಿ ತಿಂದ್ರಂತೂ ಟೇಸ್ಟು ಡಬಲ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಂಗನಿಪಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೊಬೋದು. ಸ್ವೀಟ್ ಆಗಿರಬೇಕು, ಹುಳಿಯಾಗಿರಬಾರ್ದು. ಇದನ್ನ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡ್ಕೊಳ್ಳೋಣ. 1 ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 2ರಿಂದ 3 ಅವರ್ ಆದರೂ ಅಕ್ಕಿನ ನೆನೆಸಿಟ್ಕೊಬೇಕು. ಮಿಕ್ಸಿ ಜಾರಲ್ಲಿ 1 ಏಲಕ್ಕಿ, 1/4 ಕಪ್ ಅಷ್ಟು ಬೆಲ್ಲ. ನೀವು ಸ್ವೀಟ್ ಜಾಸ್ತಿ ತಿನ್ನೋದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆನೆಸಿರೋ ಅಂಥ 1 ಕಪ್ ಅಕ್ಕಿ, 1 ಕಪ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 1.5 ಕಪ್ ಕೂಡ ಹಾಕೊಬೋದು. ಇದನ್ನ ಫಸ್ಟು ಒಂದು ರೌಂಡ್ ರುಬ್ಕೊಂಡು ಅದಾದಮೇಲೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ಥರ ನುಣ್ಣಗಿರಬೇಕು. ದೋಸೆ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು. ನೀರು ಕಮ್ಮಿ ಹಾಕ್ಕೊಳ್ಳಿ ನೋಡಿಕೊಂಡು. ನೋಡಿ, ಈ ರೀತಿ ಗಟ್ಟಿಯಾಗಿರಬೇಕು. ಈ ದೋಸೆ ಹಿಟ್ಟನ್ನ 5 ನಿಮಿಷ ಮುಚ್ಚಿಡೋಣ. ಜಾಸ್ತಿ ಹೊತ್ತಿಡೋದು ಬೇಡ, 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನೋಡಿ, 5 ನಿಮಿಷಕ್ಕೆಲ್ಲ ಈ ಥರ ಬಬಲ್ಸ್ ಬಂದಿದೆಲ್ಲ, ಈ ರೀತಿ ನೊರೆ ಬರುತ್ತೆ. ದೋಸೆ ತವ ಇಟ್ಕೊಂಡಿದ್ದೀನಿ. ತವ ಬಿಸಿಯಾಗಿದೆ. ದೋಸೆ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ 1 ಸ್ಪೂನು. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನಾನು ತೋರಿಸಿದ ಇಷ್ಟು ಹಿಟ್ಟಲ್ಲೇ ನಿಮಗೆ 10ರಿಂದ 12 ದೋಸೆ ಆಗುತ್ತೆ. ನೋಡಿ, ಈ ಥರ ಕೆಂಪಗಾದ ಮೇಲೆ ದೋಸೆನ ತಿರುವಾಕೊಳ್ಳೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನೀವು ಬೇಕಾದರೆ ಸೆಟ್ ದೋಸೆ ಥರ ಮಂದಕ್ಕೆ ಬೇಕಾದರೂ ಹಾಕೊಬೋದು. ನಾನಿಲ್ಲಿ ನಿಮಗೆ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲ ದೋಸೆನೂ ಇದೇ ಥರ ಮಾಡ್ಕೊಳ್ಳಿ. ಇವಾಗ ಮಾವಿನ ಹಣ್ಣು ದೋಸೆ ರೆಡಿಯಾಗಿದೆ. ಸ್ವಲ್ಪ ಜೇನುತುಪ್ಪ ಹಾಕಿ ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾವಿನ ಹಣ್ಣು ಹಾಕಿ ದೋಸೆ ಮಾಡ್ಬೋದಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.